ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಲಾಕಪ್ ಡೆತ್ ಆದ್ನಲ್ಲ, ಆತ ಬಹಳ ಸಂಭಾವಿತ ಅಲ್ಲ, ಆತ ಭಾರತ ರತ್ನ ವಿನ್ನರ್ ಅಲ್ಲ, ಮಟ್ಕ ಆಡಿಸ್ತಾ ಇದ್ದಂತೆ. ಮಟ್ಕ ಆಡಿಸ್ತಾ ಇದ್ದ ಆದಿಲ್ ಅನ್ನೋನ್ನ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡ್ಬರ್ತಾರೆ. ನಿನ್ನೆ ಸಂಜೆ ಪೊಲೀಸ್ ಠಾಣೆಗೆ ಪೊಲೀಸರು ಆತನನ್ನ ಕರೆತರ್ತಾರೆ. ಸಡನ್ ಆಗಿ ಅವನಿಗೆ ಲೋ ಬಿ ಪಿ ಆಗತ್ತೆ. ಆಯ್ತಪ್ಪ, ಲೋ ಬಿ ಪಿ ಆಗಿ ಠಾಣೆಯಲ್ಲಿ ಇಳಿಸ್ಕೊಂಡ್ರ, ಲಾಕಪ್ ಅಲ್ಲಿ ಹಾಕೊಂಡ್ರ? ಇಲ್ಲ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಪೊಲೀಸರು. ಚಿಕಿತ್ಸೆ ಫಲಕಾರಿ ಆಗಿಲ್ಲ. ಆರೋಪಿ ಆದಿಲ್ ಸಾವನ್ನಪ್ಪಿದ್ದಾನೆ. ಆರೋಪಿ ಸಾವಿಗೆ ಪೊಲೀಸರೇ ಕಾರಣ ಅಂತ ಜನ ಆಕ್ರೋಶಗೊಂಡ್ರು. ಚನ್ನಗಿರಿಯ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಚನ್ನಗಿರಿ ಠಾಣೆಯ ಮುಂಭಾಗ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಈಗ ಅಷ್ಟು ಜನರನ್ನ ಕರೆಸಿ ಕೂರಿಸಿ ಕೇಳಬೇಕು, ಮಟ್ಕ ಆಡಿಸ್ತಾ ಇದ್ದವನ್ನ, ಕೊಲೆ ಮಾಡಿದವನ್ನ, ಚೈನ್ ಸ್ನ್ಯಾಚ್ ಮಾಡಿದವನ್ನ, ರೇಪ್ ಮಾಡಿದವನ್ನ, ಇನ್ನೊಬ್ಬನ್ನ, ಮತ್ತೊಬ್ಬನ್ನ, ಖದೀಮನ್ನ, ಕಳ್ಳನ್ನ ಏನ್ ಮಾಡಬೇಕು ಪೊಲೀಸರು? ಏನ್ ಮಾಡಬೇಕು? ಮೃತ ಆದಿಲ್ ಈತನೆ, ನಮಗೆ ಗೊತ್ತಿಲ್ಲ ಅವ್ನು ನಿಜಕ್ಕೂ ಮಟ್ಕ ಆಡಿಸ್ತಾ ಇದ್ನೋ, ಅವ್ನು ಏನ್ ತಪ್ಪು ಮಾಡಿದ್ನ ನಮಗೆ ಗೊತ್ತಿಲ್ಲ. ಪೊಲೀಸರು ಹೇಳ್ತಾ ಇದ್ದಾರೆ, ಪೊಲೀಸರ ಮಾಹಿತಿಯ ಪ್ರಕಾರ ನಾವು ಮಾತಾಡ್ತಾ ಇದ್ದೀವಿ. ಆತ ಮಟ್ಕ ಆಡಿಸ್ತಾ ಇದ್ದ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ತಪ್ಪ? ಪೊಲೀಸರು ಇನ್ನು ಏನು ಕೆಲಸ ಮಾಡಬೇಕು? ನಿಮ್ಮ ಹತ್ರ ಎಲ್ಲ ಬಂದು ಕೂರಿಸಿ, ನೋಡಪ್ಪ ಇಂಥ ಒಬ್ಬ ಆದಿಲ್ ಅಂತ ಇದ್ದಾನೆ, ಇವ್ರು ಮಟ್ಕ ಆಡಿಸ್ತಾ ಇದ್ದಾನೆ, ಇವ್ನ ಕರ್ಕೊಂಡು ಹೋಗ್ಲಾ ಸರ್ ಸ್ಟೇಷನ್ ಕರ್ಕೊಂಡು ಹೋಗ್ಲಾ ಸರ್, ಇವ್ರನ್ನ ಅರೆಸ್ಟ್ ಮಾಡ್ಲಾ ಸರ್ ಅಂತ ಕೇಳಿ ಪರ್ಮಿಷನ್ ತಗೊಂಡು ಕರ್ಕೊಂಡು ಹೋಗ್ಬೇಕಾ ಪೊಲೀಸರು? ನೋಡ್ರಿ, ಇಡೀ ವೆಹಿಕಲ್ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಆರ್ ಯು ಸೀರಿಯಸ್? ನೋಡಿ, ಒಂದು ಕಡೆಯಿಂದ ಅವರು ಹಾಕಿರೋದನ್ನ ಪೊಲೀಸರು ಸರಿ ಮಾಡ್ತಾ ಇರೋದು, ಅಷ್ಟು ಜನ ಸೇರಿಸ್ಕೊಂಡು. ಎಂಥ ಕತೆ ನೋಡಿ. ನಿಜಕ್ಕೂ ಈ KJ ಹಳ್ಳಿ DJ ಹಳ್ಳಿ ಅವತ್ತು ಹೊತ್ತಿ ಉಡ್ದಿತ್ತಲ್ಲ, ಅದೇ ಥರದ ದೃಶ್ಯ. ಬೆಂಕಿ ಒಂದು ಕಾಣಿಸ್ಲಿಲ್ಲ ಅಷ್ಟೇ, ಬೆಂಕಿ ಒಂದು ಮಿಸ್ಸಿಂಗ್. ನೋಡಿ, ಅಲ್ಲಿ ಪೊಲೀಸರ ವೆಹಿಕಲ್ ಅದು ಗಾಜು ಪುಡಿ ಪುಡಿ ಮಾಡಿದ್ದಾರೆ, ಪುಡಿ ಪುಡಿ. ಅಷ್ಟು ಉದ್ವಿಗ್ನ ಆಗಿತ್ತು ನಿನ್ನೆ ರಾತ್ರಿ. ಹಾಗಾದ್ರೆ ಇನ್ನು ಪೊಲೀಸರು ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ನಿರ್ಭೀತಿಯಿಂದ ಪೊಲೀಸರು ಕೆಲಸ ಮಾಡೋದು ಹೇಗೆ ಈ ರಾಜ್ಯದಲ್ಲಿ? ಅದನ್ನು ಫಸ್ಟ್ ಹೇಳಿ. ಕಾನೂನು ಸುವ್ಯವಸ್ಥೆ ಪಾಲಿಸಿ ಪೊಲೀಸರು ಹೇಗೆ ಪಾಲಿಸ್ತಾರೆ? ಅಲ್ಲಿ ಹೋಗಂಗಿಲ್ಲ, ಅವ್ರ ಹತ್ರ ಮಾತಾಡಂಗಿಲ್ಲ, ಅವ್ರ ಮೇಲೆ ಕೇಸ್ ಹಾಕಂಗಿಲ್ಲ. ಅಮಾಯಕರು, ಈಗ ಅಷ್ಟು ಜನರ ಮೇಲೆ ಕೇಸ್ ಹಾಕಂಗಿಲ್ಲ, ಅಮಾಯಕರು ಅವರು. ಹಾಗಾದ್ರೆ ಪೊಲೀಸರು ಕೆಲಸ ಮಾಡೋದು ಹೇಗೆ ಈ ರಾಜ್ಯದಲ್ಲಿ? ಆಯ್ತು, ನೀವು ಅಪೀಸ್ ಮಾಡಿ. ಯಾವಾಗ ಚುನಾವಣೆ ಇದೆ, ಯಾವಾಗ ಎಲೆಕ್ಷನ್ ಇರುತ್ತೆ, ಆವಾಗ ಅಪೀಸ್ ಮಾಡಿ. ಪ್ರತಿ ದಿನ ಅಪೀಸ್ ಮಾಡ್ತಾ ಇದ್ರೆ ಹೀಗೆ ಆಗ, ಇದೇ ಪರಿಸ್ಥಿತಿ ಬರೋದು. ಅದು ಯಾರಿಗಾದ್ರೂ ಆಗಿರಲಿ. ನೋಡಿ, ಠಾಣೆ ನೋಡಿ, ಅದು ಪೊಲೀಸ್ ಸ್ಟೇಷನ್ನು, ಸಂಪೂರ್ಣ ಪೊಲೀಸ್ ಸ್ಟೇಷನ್ ಅನ್ನ ನಜ್ಜು ಗುಜ್ಜು ಮಾಡಿದ್ದಾರೆ, ನಜ್ಜು ಗುಜ್ಜು. ಅದು ಪೊಲೀಸ್ ಸ್ಟೇಷನ್ ಅಂತಲೇ ಅನ್ಸೋದಿಲ್ಲ. ನೋಡಿ, ಆ ವೆಹಿಕಲ್ಗಳನ್ನ, ಅವರ ವಾಹನಗಳನ್ನ ಎಲ್ಲವನ್ನ ಬೆಂಕಿ ಹಚ್ಚೋದು ಒಂದೇ ಬಾಕಿ ರೀ. ಅದು ಬಿಟ್ಟರೆ ಬೇರೆ ಎಲ್ಲ ಮಾಡಿದ್ದಾರೆ. ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವೀಗ ಏನು ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇದ್ದೀವಿ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಏನಂತ ಹೇಳಿದ್ರೆ, ನಿನ್ನೆ ತಡರಾತ್ರಿ ಏನು ಆದಿಲ್ ಅಂತಕ್ಕಂಥ ವ್ಯಕ್ತಿ ಏನು ಮೃತಪಟ್ಟಿದ್ದ, ಆ ಒಂದು ಹಿನ್ನೆಲೆಯಲ್ಲಿ ಏನು ಕುಟುಂಬಸ್ಥರು ಅವನ್ನ ಲಾಕಪ್ ಡೆತ್ ಮಾಡಲಾಗಿದೆ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಒಂದು ಕಲ್ಲು ತೂರಾಟವನ್ನು ನಡೆಸಿದ್ರು. ಈ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಸುಮಾರು 5ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಂಗೊಂಡಿರ್ತಕ್ಕಂಥ ಕಲ್ಲು ತೂರಾಟದಿಂದಾಗಿ. ಇದಲ್ಲದೆ ಕೂಡ ಏನು ಪೊಲೀಸ್ ಠಾಣೆಯ ಏನು ಕಿಟಕಿ ಗಾಜುಗಳು ಕೂಡ ಏನು ಚೂರಾಗಿರ್ತಕ್ಕಂಥದ್ದು. ಇದಲ್ಲದೆ ಏನು ಪೊಲೀಸ್ ಸಿಬ್ಬಂದಿಗಳು, ಒಂದು 11 ಪೊಲೀಸ್ ಸಿಬ್ಬಂದಿಗಳು ಕೂಡ ಏನು ಗಾಯಗೊಂಡು ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ದಾವಣಗೆರೆಯ ಏನು ಚನ್ನಗಿರಿ ಇದೆ, ಈ ಒಂದು ಪ್ರದೇಶದಲ್ಲಿ ನಿನ್ನೆ ಏನು ಆದಿಲ್ ಅಂತಕ್ಕಂಥ ವ್ಯಕ್ತಿಯನ್ನು ಏನು ಮಟಕದ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲಾಗಿತ್ತು. ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ವ್ಯಕ್ತಿ ಲೋ BP ಆದಂಥ ಹಿನ್ನೆಲೆಯಲ್ಲಿ ಅವನು ಮೃತಪಟ್ಟಿರ್ತಾನೆ, ಚಿಕಿತ್ಸೆಗೆ ಫಲಕಾರಿಯಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ಆಕ್ರೋಶಗೊಂಡಂಥ ಒಂದು ಕುಟುಂಬಸ್ಥರ ಗುಂಪು ಈ ಒಂದು ಕೃತ್ಯಕ್ಕೆ ತೊಡಗಿರ್ತಕ್ಕಂಥದ್ದು. ಈ ಒಂದು ಸ್ಥಳಕ್ಕೆ ರಾತ್ರಿಯಿಂದ ಏನು ದಾವಣಗೆರೆಯ ಜಿಲ್ಲಾ SP ಆಗಿರ್ತಕ್ಕಂಥ ಏನು ಉಮಾಪ್ರಶಾಂತ್ ಅವರು ಮೊಕ್ಕಮೂಡಿ ಇಲ್ಲಿನ ಎಲ್ಲ ಒಂದು ಏನು ಉದ್ರಿಕ್ತಗೊಂಡಂಥ ಒಂದು ಸನ್ನಿವೇಶವನ್ನು ಶಾಂತ ರೀತಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ಏನು
ಮೃತಪಟ್ಟಿರ್ತಕ್ಕಂಥ ಏನು ಆದಿಲ್ ಇದ್ದಾರೆ ಅವರ ಒಂದು ಶವವನ್ನು ದಾವಣಗೆರೆಯ ಒಂದು ಶವಗಾರಕ್ಕೆ ರವಾನೆ ಮಾಡಿರ್ತಕ್ಕಂಥದ್ದು. ಆ ಒಂದು ಅಲ್ಲಿ ಆ ನಂತರದಲ್ಲಿ ಇವತ್ತು ಏನು ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಪೊಲೀಸು ಏನು ಪ್ರಥಮ ಏನು ಪೋಸ್ಟ್ಮಾರ್ಟಮ್ ಅನ್ನು ನಡೆಸಿದ ನಂತರದ ಆ ಬಾಡಿಯನ್ನು ಈ ಒಂದು ಅವರಿಗೆ ಏನು ಪೋಷಕರಿಗೆ ವಶಕ್ಕೆ ನೀಡ್ತಕ್ಕಂಥದ್ದು. ಈ ಎಲ್ಲ ಪ್ರಕರಣ, ಈ ಎಲ್ಲ ಸನ್ನಿವೇಶಗಳು ಇಲ್ಲಿವರೆಗೆ ಇರ್ತಕ್ಕಂಥ ಮಾಹಿತಿ. ಯಾಕಂತೇಳಿದರೆ ಈ ಒಂದು ಉದ್ರಿಕ್ತರ ಏನು ಕಲ್ಲು ತೂರಾಟ ನಡೆಸಿದ ಹಿನ್ನೆಲೆಯಲ್ಲಿ ಅವರ ಮೇಲೂ ಕೂಡ ಒಂದು ಪೊಲೀಸು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಆ ಒಂದು ಯಾವ ಒಂದು ಘಟನೆಗೆ ಸಡನ್ನಾಗಿ ಯಾವ ರೀತಿಯಾಗಿ ಉದ್ರಿಕ್ತ ಆಗಲಿಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನು ತನಿಖೆಗೆ ಒಳಪಡಿಸ್ತಕ್ಕಂಥ ಕಾರ್ಯವನ್ನು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಮಂಜಪ್ಪ HP, ವಿಸ್ತಾರ ನ್ಯೂಸ್, ದಾವಣಗೆರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.